ಜಾನಪದ ಅನ್ನೋದು ನಮ್ಮ ಸಂಸ್ಕೃತಿ, ನಮ್ಮ ತಾಯಿ ವಿಶ್ವೇಶ್ವರಿ ಹಿರೇಮಠ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿಯನ್ನ ನಾವೇ ಮರೆತು ಹೋಗುತ್ತಿದ್ದೇವೆ. ಹೆಜ್ಜೆ ಮೇಳ, ಕರಡಿ ಕುಣಿತ, ವೀರಗಾಸೆ, ಸೋಬಾನ ಪದ ಸೇರಿದಂತೆ ಅನೇಕ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿ ಈಗಿನ ಯುವ ಜನತೆಯ ಮೇಲೆ ಇದೆ ಎಂದು ರಂಗಕರ್ಮಿ ಕಲಾವಿದರಾದ ವಿಶ್ವೇಶ್ವರಿ ಬಸಲಿಂಗಯ್ಯ ಹಿರೇಮಠ್ ರವರು ಹೇಳಿದರು. ಅವರು ಕೆಪಿಇಎಸ್ ಪದವಿ ಪೂರ್ವ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ 2025-26ನೇ ಸಾಲಿನ ಸಾಂಸ್ಕೃತಿಕ ಚಟುವಟಿಕೆಗಳ ಜನಪದ ಉತ್ಸವನ್ನ ಪೂಜೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ವೇದಿಕೆ ಮೇಲೆ ಕಾಲೇಜಿನ ಪ್ರಾಚಾರ್ಯರಾದ ಎಎಂ ಶೆಲ್ವಡಿ ಸೇರಿದಂತೆ ಶಿಕ್ಷಕರು ಇದ್ದರು. ಈ ಸಾಂಸ್ಕೃತಿಕ ಸಂಭ್ರಮದಲ್ಲಿ ಹೆಣ್ಣು ಮಕ್ಕಳು ಸೀರೆ, ಬಳೆಯನ್ನ ತೊಟ್ಟು ಹಾಗೂ ಗಂಡು ಮಕ್ಕಳು ಬಿಳಿ ದೋತ್ರ, ಬಿಳಿ ಅಂಗಿ ತೊಟ್ಟು ಜಾನಪದ ಉತ್ಸವವನ್ನ ಸಂಭ್ರಮಿಸಿದರು. ವಿದ್ಯಾರ್ಥಿಗಳು ಸ್ವತಃ ಮಾಡಿಕೊಂಡು ಬಂದಿರುವ ಅಡುಗೆ, ರೊಟ್ಟಿ, ಚಪಾತಿ, ಪಲ್ಯ, ಅನ್ನ, ಸಾರು, ಪಲಾವ್ ಸೇರಿದಂತೆ ಅನೇಕ ಪದಾರ್ಥಗಳನ್ನ ತಂದಿದ್ದರು. ಸ್ವತಃ ತಮ್ಮ ಸಹಪಾಠಿಗಳಿಗೆ ಹಾಗೂ ಶಿಕ್ಷಕರಿಗೆ ಊಟವನ್ನ ಬಡಿಸಿ ಸಂಭ್ರಮಿಸಿದರು. ಇವತ್ತು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಸ್ವಾಮೀಜಿಯವ್ರ ಫೋನ್ ಇತ್ತು. ನಾವು ಈ ವಿದ್ಯಾಲಯದೊಳಗೆ ಪ್ರಥಮ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕ್ಲಾಸ್ಗಳನ್ನು ಮಾಡ್ತೀವಿ. ಎಲ್ಲ ಕಡೆ ಜಾನಪದ ಅಂದ ಕೂಡಲೇ ನಮಗೆಲ್ಲ ಮೈ ನವಿರು ಹೇಳ್ತದೆ. ಆ ಚಂದ, ಆ ಸುಂದರವಾದಂಥ ವಾತಾವರಣ ಆಗಿರ್ಬೋದು, ಸಂಗೀತ ಆಗಿರಬಹುದು, ನೃತ್ಯ ಆಗಿರಬಹುದು, ಆರಂಭದೊಳಗೆ ಹಾಡ್ತಾ ಹಾಡ್ತಾ ನಮ್ಮನ್ನು ಸ್ವಾಗತಿಸಾಗಿರಬಹುದು. ನಾನು ಸ್ವಲ್ಪ ಕುಣಿದೆ. ಇದು ನಮ್ಮ ಹುಟ್ಟು ಅಂತ ಸಂಭ್ರಮ ಅನ್ನೋದನ್ನೇ ಒಂದು ಜಾನಪದ. ವೇದಿಕೆ ಮೇಲೆ ಕೂತ್ಕೊಂಡಾದಿಯಾಗಿ ನಿಮ್ಮ ಗುರುಗಳು, ನೀವು ಎಲ್ಲರೂ ಇವತ್ತು ಜಾನಪದ ಆಗಿರಿ. ಮನಸ್ಸು ಸದಾ ಜಾನಪದ ಆಗಿರ್ತದೆ ನಮ್ಮದೆಲ್ಲ. ನೀವೆಲ್ಲ ಬಹಳ ಮಂದಿ ಶಹರದೊಳಗೆ ಹುಟ್ಟಬೇಕು. ಆದರೆ ಪರಿಸ್ಥಿತಿ ಏನಾಗಿದೆ ಅಂದರೆ, ಪಟ್ಟಣದ ಮಕ್ಕಳಿಗೆ ಹಳ್ಳಿಯ ಆ ರುಚಿ ಇನ್ನೂ ಸ್ವಲ್ಪ ತಪ್ಪೇದ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಹಳ್ಳಿಯಿಂದ ಬರೋರಿಗೆ ಗೊತ್ತಿರ್ತದೆ, ಅವ್ರು ಮಣ್ಣಾಗ ಆಡ್ತಾರೆ, ರಾಡಿ ತುಳಿತಾರೆ, ಹೊಲಕ್ಕೆ ಹೋಗ್ತಾರೆ, ಮೈಯೆಲ್ಲ ಪರಿಚಿಗೋತಾರ, ಕಬ್ಬು ತರಿತದ, ಜೋಳದ ತೆನಿ ಕರಿತದ. ಈ ಎಲ್ಲದರ ನಡು ಆ ಮಕ್ಕಳು ತಮ್ಮ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಭಾಳ ಅದ್ಭುತವಾಗಿ ಬೆಳೆಸ್ಕೊಳ್ಳೋದನ್ನು ನಾವು ನೋಡ್ತೀವಿ. ಆದರೆ ಇವತ್ತಿನ ಸಂದರ್ಭದೊಳಗೆ ಆ ವಾತಾವರಣ ಉಳಿದಿಲ್ಲ. ಅದು ಉಳಿಬೇಕು ಅಂತಂದ್ರೆ ನಾವೇನು ಮಾಡಬೇಕು? ಭಾಳ ಮಂದಿಗೆ, ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ಜಾನಪದ ಅಂದರೆ ಏನು ಗೊತ್ತಿಲ್ಲ. ಹಾಡ್ಕೋತ ಹೋಗ್ತಿರ್ತಾರೆ. ಭಾಳಷ್ಟು ಕಾಂಪಿಟೇಷನ್ಗೆ ಹೋಗ್ತೀನಿ ನಾನು. ಜಾನಪದ ಹಾಡು ಅಕ್ಕ ಮಾವ, ಕುದುರೆ ಏರಿ, ಮಾವನ ಮಗಳು, ಯಾವ ಗ್ರಾಮ್ಯ ಶಬ್ದಗಳಿಂದ ಹಾಡುಗಳನ್ನು ಬರೆದಿರ್ತಾರೆ, ಆ ಹಾಡುಗಳೆಲ್ಲ ಜಾನಪದ ಅಂತ ಹಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾವು ಈ ಯೂತ್ ಫೆಸ್ಟಿವಲ್ನಾಗೂ ನೋಡ್ತೀವಿ. ಜಾನಪದ ನೃತ್ಯ ಅಂದ್ಕೊಳ್ಳಿ, ಚೆಲ್ಲಿದರು ಮಲ್ಲಿಗೆಯ, ಮಾಯದಂಥ ಮಳೆ ಬಂತಣ್ಣ ಬಿಟ್ರೆ ನಾವು ಬೇರೆ ಡ್ಯಾನ್ಸ್ಗಳು ಎಲ್ಲಿಯೂ ಕಾಣೋದೇ ಇಲ್ಲ. ಜಾನಪದ ಕುಣಿತಗಳು, ಜಾನಪದ ನೃತ್ಯ ಅಂದರೆ ಏನು? ನಮ್ಮಲ್ಲಿ ಸುಗ್ಗಿ ಕುಣಿತ ಅದ, ಹೆಜ್ಜೆ ಮೇಳ ಅದ, ಕರಗ ಕುಣಿತ ಅದ, ಪಟ ಕುಣಿತ ಅದ. ಎಷ್ಟು ಎಷ್ಟು ಹಂತಿ ಪದಗಳನ್ನೇ ಕೂಡಿಸ್ಕೊಂಡು ಹಾಡುಗಳು ಹಾಡೋರ್ದಾರ, ಗುರ್ಜಿ ಹಾಡು ಹಾಡೋರ್ದಾರ, ಡೊಳ್ಳು ಕುಣಿತ ಅದ, ವೀರಗಾಸೆ ಅದ. ಉತ್ತರ ಕರ್ನಾಟಕದೊಳಗೆ ಇರುವಂತಹ ಇಡೀ ಒಟ್ಟು ನಮ್ಮ ಕರ್ನಾಟಕದ ಜಾನಪದದೊಳಗೆ 75-80% ಉತ್ತರ ಕರ್ನಾಟಕದೊಳಗದ. ನಮ್ಮ ಮಕ್ಕಳಿಗೆ ತಿಳಿದಿರಬೇಕು. ಯಾಕಂದ್ರೆ ನಾವೆಲ್ಲರೂ ಹೋಗ್ತೀವಿ, ಕಟ್ಟದ್ದೆಲ್ಲ ಜಾನಪದ ಅಂದ್ಬಿಡ್ತೀವಿ. ಎಲ್ಲವೂ ಜಾನಪದ ಅಲ್ಲ. ಜಾನಪದ ಅನ್ನೋದು ನಮ್ಮ ಸಂಸ್ಕೃತಿ. ನಮ್ಮ ತಾಯಿ, ನಮ್ಮ ಅಮ್ಮ, ನಮ್ಮ ಅಜ್ಜಿ ಅವರೆಲ್ಲ ಅನಕ್ಷರಸ್ಥರಾಗಿದ್ದರು. ಆದರೂ ಅವರ ಭಾವನೆ, ಅವರು ಕಟ್ಟಿದ ಸಾಹಿತ್ಯ ಇವತ್ತು ನಮ್ಮೊಳಗದ. ನೀವುಗಳೆಲ್ಲ ಇವತ್ತು ಮಕ್ಕಳು ಅದರ ಬಗ್ಗೆ ಬಹಳ ಯೋಚನೆ ಮಾಡಿ ಉಳಿಸ್ಕೊಂಡು ಬರಬೇಕಾಗಿದೆ. ಸಾಕಷ್ಟು ಜನ ಬರೀ ಒಂದು ಹಾಡಿನ ಮೇಲೆ PhD ಮಾಡುವಂಥ ದಿನಮಾನಗಳು ಇವತ್ತು ನಮ್ಮೊಳಗದಾವ. ಯಾಕಂದ್ರೆ ಆ ಸಂಸ್ಕೃತಿ, ಆ ಊಟ, ಆ ತಿನಿಸು, ಆ ಆಟಗಳು ಹೋಗ್ಯಾವ. ಎಲ್ಲಿ ಆಡ್ತೀರಿ ನೀವು? ಹತ್ತಿಕಾಳು, ಬತ್ತಿಕಾಳು, ಭಾವನಾರ್, ಬಸ್ನಾರ್, ಕೈ ಧೂಳುಗೈ, ನೆಲ್ಲಿಕಟ್ಟಿ, ಹನುಮ, ಹೇಳ್ರಿ ಮುಂದೆ. ರಗತ್ತ ಬೋಳಿ, ಹೌದಲ್ಲ? ಈ ಆಟಗಳು ಎಲ್ಲದಾವ ಇವತ್ತು? ಇಲ್ಲ. ನಮ್ಮ ಆಟಗಳು ಅಂದ್ರೆ ನಾವು ಬೇರೆನ ತಿಳ್ಕೊಂಡ್ಬಿಟ್ಟಿವಿ.
ಎಷ್ಟು ಚಂದದ ಆಟಗಳನ್ನು ನಾವು ಆಡ್ತಿದ್ವಿ, ಹಾಡುಗಳನ್ನು ನಾವು ಹಾಡ್ತಿದ್ವಿ. ಎಲ್ಲಿ ಹೋದ್ವಿ ಎಲ್ಲ ಅವುಗಳನ್ನು ನೆನೆಸ್ಕೊಂಡ್ರೆ ನಿಜವಾಗಿಯೂ ನಮ್ಗೆ ಭಾಳ ಕೆಟ್ಟ ಅನಿಸ್ತದೆ. ಉಡುಗೆ ತೊಡುಗೆಗಳು ಉಳ್ಕೊಂಡಾವ. ಊಟ ಇವತ್ತು ಬಹುಶಃ ನೀವೆಲ್ಲ ಮಾಡ್ತೀರಿ ಅನ್ನಿಸ್ತದ, ಮಾಡ್ಕೊಂಡು ಬಂದೀರಿ ಅನ್ನಿಸ್ತದ. ಅಡುಗೆಯ ರೂಪದೊಳಗೆ ಉಳ್ಕೊಂಡಾವ. ಆದರೆ ಇದಿಷ್ಟ ಅಲ್ಲ ನಮ್ಮ ಜಾನಪದ. ನಮ್ಮ ಜಾನಪದ ಅಂದರೆ ಏನು? ಕಲೆಗಳದಾವ, ಪ್ರದರ್ಶನ ಕಲೆಗಳದಾವ, ಜಾನಪದ ಸಂಪ್ರದಾಯ ಪದಗಳದಾವ, ಸಂಪ್ರದಾಯದ ಹಾಡುಗಳು. ನೀವು ಇಡೀ ದಿನ ನಾವು ಮಾತಾಡಿದ್ರು ಸಾಲೋದಿಲ್ಲ. ಬಿಸುಕಲ್ ಪದ ಅದಾವ, ಸೋಬಾನ್ ಪದ ಅದಾವ, ಜೋಗುಳ ಪದ ಅದಾವ, ಚೌಡ್ಗಿ ಪದ ಅದಾವ, ಹಬ್ಬದ ಹಾಡುಗಳದಾವ, ಹಂತಿ ಪದಗಳದಾವ, ಗೀಗಿ ಪದ ಅದಾವ, ಲಾವಣಿ ಪದಗಳದಾವ. ನಾವು ಯಾವ ಇವತ್ತು ಉಪಯೋಗ ಮಾಡಕತ್ತೀವಿ? ನಮ್ಮ ತಾಯಂದ್ರು ಅನಕ್ಷರಸ್ಥರು ಇದ್ರು, ಈಗಿನವರಲ್ಲ, ಆಗಿನವರು. ನಮ್ಮ ತಾಯಂದ್ರು ಅನಕ್ಷರಸ್ಥರಾದರೂ ಅವರು ಒಂದು ಹಾಡಿಗೆ PhD ಮಾಡುವಂತಹ ಒಂದು ಸಾಹಿತ್ಯವನ್ನು ಅವರು ಬಾಯಿಯೊಳಗನೆ ಹಾಡ್ತಿದ್ರು. ಬಾಯಿಂದ ಬಾಯಿಗೆ ಬಂದಿರೋದೇ ಜಾನಪದ. ಅದಕ್ಕೆ ನಾವೇನಂತೀವಿ? ಮೌಖಿಕ ಪರಂಪರೆ ಅಂತ. ನಿಮ್ಗೆ ಒಂದು ಸ್ಯಾಂಪಲ್, ನಾನು ಒಂದು ಬಿಸುಕಲ್ ಪದದೊಂದು ಸ್ಯಾಂಪಲ್ ಹೇಳ್ತೀನಿ. ಬಿಸ್ಕೋತ್ ಕುಟ್ಕೋತ ಅವಾಗೇನು ಈಗಿನಂಗೆ ಗಿರಣಿಗಳಿರಲಿಲ್ಲ, ಹೌದಲ್ಲ? ಕುಟ್ತಿದ್ರು, ಬೇಯಿಸ್ತಿದ್ರು. ಮಕ್ಕಳು 7-8 ಮಕ್ಕಳು ಇರ್ತಿದ್ವು. ನಮಗೆ 1-2 ಅಲ್ಲ, ಒಂದೇ ಮಕ್ಕಳು ಹಿಡಿದು ಮೊಬೈಲ್ ಕೊಟ್ಟು ಮೂಲ್ಯಾಗ ಮಲಗಿಸಿ ನಾವು ಕೆಲಸ ಮಾಡ್ಕೋಬೇಕಾದ್ರೆ ರಗಡಾಗತ್ತದ ಈಗಿಂತ ಇದ್ರಿ. ಅವರು ತೊಡಿ ಮೇಲೆ ಕರ್ಕೊಂಡು ಬೇಯಿಸ್ತಿದ್ರು. ಸಟ್ಟ ಸರ್ವತ್ತಿನ್ಯಾಗ ಹೊಳಿಯಾಯುವನ್ಯಾರ, ಬಿಡಿಯಂಗಿ ಬೆಳ್ಳಿ ಉಡದಾರ ತಂಗ್ಯವ್ ನಗಿನ ಮಗ್ಯಾತಕ. ನೋಡ್ರಿ, ಒಬ್ಬ ಹೆಣ್ಮಗಳು ಹಾಡ್ತಾಳ. ಬಿಡಿಯಂಗಿ ಬೆಳ್ಳಿ ಉಡದಾರ ಹಾಕಿದವ್ರು ಯಾರು? ಗಂಡನ ಮನೆಯಾಗ ಕುಂತ ಆ ಹೆಣ್ಮಗಳು ಬೇಯಿಸ್ತಿರ್ತಾಳೆ. ಬಿಳಿಯಂಗಿ ಬೆಳ್ಳಿ ಉಡದಾರ ಅಣ್ಣಯ್ಯ. ನೋಡ್ರಿ, ಯಾರು? ಅಣ್ಣಯ್ಯ. ತವ್ರ ಮನೆ ಮ್ಯಾಲ ಹೆಣ್ಮಕ್ಕಳ ಪ್ರೀತಿ. ಬಿಳಿಯಂಗಿ ಬೆಳ್ಳಿ ಉಡದಾರ ತಂಗ್ಯವ್ ನಗಿನ ಮಗ್ಯಾತಕ, ಬಿಳಿಯಂಗಿ ಬೆಳ್ಳಿ ಉಡದಾರ ಅಣ್ಣಯ್ಯ, ಮಡದಿ ಮನಿಗೋಗಿ ಬರ್ತಾನ ತಂಗ್ಯವ್ ನಗಿನ ಮಗ್ಯಾತಕ. ಹಿಂಗೆ ಹಾಡುವಂಥ ಹೆಣ್ಮಗಳು ಒಮ್ಮೆ ತವ್ರ ಮನೆಗೆ ಹೊಟ್ಟಿದ್ಲಂತ. ತವ್ರ ಮನೆಗೆ ಹೋಗುವಾಗ ದಾರ್ಯಾಗ ಅಣ್ತಂಬ್ರ ಎತ್ತು ಒಂದು ಈ ಕಡೆ ಮೇಯ್ತಿತ್ತು, ಒಂದು ಆ ಕಡೆ ಮೇಯ್ತಿತ್ತು. ಬರೀ ಎತ್ತುಗಳು ಬೇರೆ ಬೇರೆ ಬೇಯ್ದದ ಮೇಯೋದನ್ನು ನೋಡಿ ಆ ಹೆಣ್ಮಗಳ ಕಲ್ಪನೆ ಮಾಡ್ಕೊತಾಳ. ಎಂಥ ಅದ್ಭುತವಾದ ಕಲ್ಪನೆ ನೋಡ್ರಿ. ಅಣ್ಣ ತಮ್ಮಾರಿ ಅತ್ತ ಅಗಲ್ಯಾಕ ಮೇದಾವ, ಅಣ್ಣ ತಮ್ಮಾರಿ ಅತ್ತ ಅಗಲ್ಯಾಕ ಮೇದಾವ, ಬ್ಯಾರ್ಯಾಗ್ಯಾರೇನೋ ಬ್ಯಾರ್ಯಾಗ್ಯಾರೇನೋ ತವರಿನ ತಮ್ಮ ಗುಡ್ರ್ಯ ಪಡ್ಸಲಿಯಾಗ್ಯಾವ ನಾಕಾಗ್ಯಾವೇನೋ ನೋಡ್ರಿ. ಅಂದ್ರೆ ಆ ಒಂದು ಕಲ್ಪನೆ ಎಂಥದ್ದು ಅಂದ್ರೆ, ತವರಿನ ಹಣ್ಣುಗಳು ಬ್ಯಾರೆಗ್ಯಾರ ಅನ್ನೋದನ್ನು ಇಲ್ಲಿ ಎತ್ತುಗಳು ಬೇರೆ ಮೇಯುವುದನ್ನು ನೋಡಿ ಕಲ್ಪನೆ ಮಾಡೋದು. ಇಂಥ ಅದ್ಭುತವಾದ ಪದಗಳನ್ನು ನಮ್ಮ ಹೆಣ್ಮಕ್ಳು ಹಾಡ್ತಾ ಒಂದು ಸಂಸ್ಕೃತಿಯನ್ನು ಇವತ್ತು ಬೆಳೆಸಿದರು. ಮನುಷ್ಯತ್ವ ಅದರೊಳಗೆ ಸಾಹಿತ್ಯ ಇದೆ. ಎಂಥ ಅದ್ಭುತವಾದ ಸಾಹಿತ್ಯ ಇರ್ತಿತ್ತು. ಸಂಗೀತ ಇವರೇ ಹುಟ್ಟಾಕ್ತಿದ್ರು. ಅಲ್ಲಿಯ ರೀತಿ ನೀತಿಗಳನ್ನು, ನಿಯಮಗಳನ್ನು ಹೇಳ್ತಿದ್ರು. ಉಡುಗೆ ತೊಡುಗೆಗಳನ್ನೇ ಆ ಹಾಡಿನೊಳಗೆ ಬರೀ ಬಂದೊಂದು ಹೇಮರೆಡ್ಡಿ ಮಲ್ಲಮ್ಮನ ಕಥೆ ಹೇಳ್ತಿದ್ರು. ಎಷ್ಟು ಅದ್ಭುತವಾದ ಕಥೆಗಳನ್ನು ಅವ್ರು ಹೇಳ್ತಿದ್ರು. ಹೇಮರೆಡ್ಡಿ ಮಲ್ಲಮ್ಮ ನೋಡ್ರಿ, ಆಕಿ ಇಡೀ ಹಿಸ್ಟ್ರಿಯನ್ನು ಅವ್ರು ಹೇಳ್ತಿದ್ರು. ಹೆಂಗೆ ಹೇಳ್ತಿದ್ರು? ಸೋಮಲಿಂಗನ ಗುಡಿಗೆ ಹೋದ್ರೆ ಮದುವೆ ಆಗ್ತಿತ್ತಂತ ವರ್ಷ ತುಂಬುದ್ರೊಳಗೆ ಅಂತ ಸೊಗಲದ ಸೋಮಲಿಂಗನ ನೆನೀತಿದ್ರು. ಇಂಥ ಅದ್ಭುತವಾದಂಥ ಸಾಹಿತ್ಯವನ್ನು ಅವ್ರು ಹೇಳ್ತಿದ್ರು. ಹೇ ಮರಡ್ಯಾರ ಸೊಸಿಯ ಗುರುವಿನ ಮಾಟದಾಗ ತಿರುಗಿ ಬಂದವರ್ಯಾರ, ಗುರುವಿನ ಮಾಟದಾಗ ತಿರುಗಿ ಬಂದವರ್ಯಾರ, ಗುರುವಿನ ತಾಯಿ ಗುರುತಾಯಿ ಮಲ್ಲಮ್ಮ. ಹೇ ಮರಡ್ಯಾರ ಸೊಸಿಯ ಮಲ್ಲಮ್ಮನ ಪಾಲಿಗೆ 7 ರಂಜನಗಿ ನೀರ, ಮಲ್ಲಮ್ಮನ ಪಾಲಿಗೆ 7 ಗಲಗಿಯ ಜ್ವಾಳ, ಬಡಬಗ್ಗರಿಗಂಚಿ ತಿನ್ನುವಳು ಮಲ್ಲಮ್ಮ. ಹೇ ಮರಡ್ಯಾರ ಸೊಸಿಯ
ಮಲ್ಲಮ್ಮನ ಬಾಕೂತಿಗೆ ಬೀಸೋನು ಮಲ್ಲಯ್ಯ, ಗಳಿಗ್ಯಾಗ ಜ್ವಾಳ ಬೀಸಾನೋ ಮಲ್ಲಯ್ಯ, ಹೇ ಮರಡ್ಯಾರ ಸೊಸಿ. ನೋಡ್ರಿ, ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಕಥೆಯನ್ನು ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ನಮ್ಮ ನಾಡಿನ ಐತಿಹಾಸಿಕ ಪೌರಾಣಿಕ ಹೆಣ್ಣುಮಕ್ಕಳನ್ನು ಪುರುಷರನ್ನೆಲ್ಲರೂ ಈ ಜನಪದದೊಳಗೆ ಹಾಡಿ ನೆನೆಸಿ ಅವರು ಕತೆ ಕಟ್ತಿದ್ರು. ಅವ್ರು ಕಟ್ಟಿದ್ದ ಇವತ್ತು ನಾವೇನು ಮಾಡೀವಿ, ಪುಸ್ತಕದೊಳಗೆ ಬರೆದು PhD ತಗೊಳಕತ್ತಿ. ಅವ್ರು ಬರೆದ ಹಾಡುಗಳಲ್ಲ ಇವು, ಕಟ್ಟಿದಂಥ ಹಾಡುಗಳನ್ನು ನಾವು ಅಂತ ಅದ್ಭುತವಾದ ಒಂದು ಸ್ಯಾಂಪಲ್ ನಿಮಗೆ ಸೋಬಾನ್ ಪದ ಹೇಳ್ತೀವಿ. ಸೋಬಾನ್ ಯಾವಾಗ ಮಾಡ್ತಾರೆ ಅಲ್ಲಿಯೊಳಗೆ ಎಲ್ಲರಿಗೂ ಗೊತ್ತದ. ಹೆಣ್ಣು ಮಗಳ ದೊಡ್ಡಕ್ಕೆ ಆದಾಗಿದ್ದ ಸಂದರ್ಭ ಹಿಡ್ಕೊಂಡು ಮದುವೆ ಆದಾಗ, ಅರಿಶಿಣದೊಳಗೆ, ಸುರ್ಗಿ ಒಳಗೆ, ಹೊಳ್ಳಿ ಮತ್ತು ಮದುವೆ ಆದಮೇಲೆ ಕುಬಸಾಗ್ತದೆ, ಸೀಮಂತ ಕಾರಣದೊಳಗೆ ಎಷ್ಟೆಷ್ಟು ನಮೂನಿ ಈ ಸೋಬಾನೆ ಪದಗಳಿದ್ದು ಈಗ ನಾವೆಲ್ಲ ಮರೆತು ಬಿಟ್ಟಿವಿ. ನಮ್ಮ ಹೆಣ್ಣು ಹುಡುಗಿಯರಿಗಂತೂ ನಿಜವಾಗಿಯೂ ಮೈಸೂರು ಜಾನಪದ ಗೊತ್ತದ, ನಮ್ಮ ಉತ್ತರ ಕರ್ನಾಟಕದ ಜಾನಪದ ಗೊತ್ತೇ ಇಲ್ಲ. ಯಾಕಿಲ್ಲ? ನೀವುಗಳು ಕಲಿಬೇಕು. ಪ್ರತಿಯೊಬ್ಬರ ಮನೆಯೊಳಗೂ ಆ ಬಜ್ಜಿ ಅದಾಳ, ಆ ಅಜ್ಜಿ ಬಾಯಿಯೊಳಗೆ ಹಾಡುಗಳದಾವ. ನಾವು ಬರೀ ಆಭರಣಗಳ ಮೇಲೇ ಒಂದು ಎಷ್ಟು ಅದ್ಭುತವಾದಂಥ ಹಾಡು. ಬುಧವಾರ ದಿನದಲ್ಲಿ ಬುದ್ಧಿವಂತಿ ಮದುವೆ ಆಗ್ಯಾಳ, ಕೊರವಾಗ ಸುದ್ದಿ ಹೇಳ ಬರತಾರಿಲ್ಲ ಕೇಳ, ಊರಾಗ ಹಿಡಿಲೆಂದ ಮಕರಂದ ಸೋಬಾನವ ಸೋನಿಂಗ ಅನ್ನಂಗಿಲ್ಲ ಅಂತೀರಿ. ಮೊನ್ನೆ ಒಂದು ಕಾಡ್ಸಿದ್ದೇಶ ಕಾಲೇಜ್ನಾಗೆಲ್ಲ ಹುಡುಗರ ಸೋನಿಂಗ್ ಅಂದ್ಬಿಟ್ರು, ಹುಡುಗಿಯರ್ಗಿಂತ ಹೆಚ್ಚು. ಅವರು ಜೋರು ಇರ್ತಾರ್ರಿ, ಒಳಗೆ ಜನಪದ ಅದಾರ, ತೋರಿಸ್ಕೊಳಂಗಿಲ್ಲ. ಕಿರಿ 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 ಚಂದ, ಕಾಲಿಗೆ ಸರಪಳಿ ಚಂದ, ನಡುವಿಗೆ ಒಡ್ಡಣ ಚಂದ, ಇಷ್ಟಕ್ಕೂ ಚಂದ ಬಾಜು ಬಂದ ಸೋಬಾನವ ನೀ ಕಿರಿ ಕ್ಯಾದಿಗಿ ನಾಗರ ಕೊರಳಗ ಮುತ್ತಿನ ಸರ, ನತ್ತಿನ ಮುತ್ತೊಂದು ಹದನರ ಸೋಬಾನವ ಸೋಲಿಂಗ, ಅಳಿಯಾಟ ಮಾಡಿ ಕಂಟಿ ಗೋಪುರ ಬೇಡಿ, ತಂದರ ದೋತರ ಜೋಡಿ ಹಾಕ್ಯಾರ ಮಂಟಪ ಕಾಡೆ, ಬಂದ ಕುಂತಾನಾಕಿ ಬಲಗಡೆ ಸೋಬಾನವ. ಇಂಥ ಅದ್ಭುತವಾದ ಸೋಬ ನೋಡ್ರಿ. ಹೆಣ್ಣು ಯಾವ ಕಡೆ ಕುಂಡ್ರಬೇಕು, ಗಂಡು ಯಾವ ಕಡೆ ಕುಂಡ್ರಬೇಕು. ರಾಮುಲು ಅವರೊಂದು ಮದುವೆ ಮಾಡಿದ್ರು ಮೊನ್ನೆ, 108 ಮದುವೆ. ನಾವು ಹೋಗಿದ್ವಿ, ಸೋಬಾನ್ ಪದ ಹೇಳಕ್ಕೆ ಶುರು ಮಾಡಿದ್ವಿ. ಬಂದ ಕುಂತಾನಕ್ಕೆ ಬಲಗಡೆ ಅಂತಲೇ ಎಲ್ಲ ಗಂಡು ಮಕ್ಕಳು ಜಿಗದ್ ಹೆಣ್ಣು ಅಕ್ಕಿ ಬಲಗಡೆ ಬಂದು ಕೂತರು. ಈ ರೀತಿ ರಿವಾಜ್ಗಳು ಹುಟ್ಟಿದ್ದೆಲ್ಲೇ ನಮ್ಮ ಜನಪದದೊಳಗೆ. ಹೆಸರೇಳ ನಮ್ಮಣ್ಣ ಕುಸರಿ ಬಾಲಿಯ ಮುಂದ, ಕೊಸರಿ ಕೊಸರಿ ನೀ ಸರಿಯ ಬ್ಯಾಡ ಸೋಬಾನ ಸೋನಿಂಗ. ನೋಡ್ರಿ, ಸೋಬಾನದೊಳಗೆ ಬರೀ ಹಾಡಷ್ಟು ಬರೋದಿಲ್ಲ, ಕುಣಿತಷ್ಟು ಬರೋಂಗಿಲ್ಲ. ಮಾತು ಬರ್ತಾವ, ಗಾದಿ ಮಾತು ಬರ್ತಾವ, ಒಡಪು ಬರ್ತಾವ, ಒಗಟು ಬರ್ತಾವ. ಈ ಹಾಡಿನೊಳಗೆ ಗಂಡು ಹೆಣ್ಣುಗಳು ಒಡಪು ಕೇಳ್ತಾರೆ. ಎಂಥ ಅದ್ಭುತ ಒಡಪು ಹೇಳ್ತಿದ್ರು ನಮ್ಮ ಹೆಣ್ಮಕ್ಳು. ಒಡಪುಗಳು ಎಷ್ಟು ಮಂದಿ ಹೇಳ್ತೀರಿ ನೋಡ್ರು, ಯಾರು ಒಡಪು ಗೊತ್ತದವ? ಒಡಪು ಅಂದ್ರೆ ಏನು ಹೇಳ್ರಿ ಮೊದಲು? ಗಂಡನ ಹೆಸರು ಹೇಳೋದು. ಗಂಡನ ಹೆಸರು ಸೀದಾ ಹೇಳಬಾರ್ದಂತ ಗೊತ್ತಿಲ್ಲ. ನಾವೆಲ್ಲ ಏ ಸಂದೀಪ ಬಾರೋ, ಏ ಪ್ರಸನ್ನ ಬಾರೋ, ಏ ಪ್ರಸಾದ ಬಾರೋ, ನೀನು ಇಲ್ಲ ಬಿಡ್ರಿ ಈಗ. ಆದ್ರೆ ಅವ್ರು ಚಂದ ಹೇಳ್ತಿದ್ರು. ಎಷ್ಟು ಚಂದ ಹೇಳ್ತಿದ್ರು ಗೊತ್ತಿತ್ತೇನೆ? ಕಟ್ಟಿನ ಕರ ಉತ್ತತ್ತಿ ಸರ, ನಮ್ಮವ್ರಿಗೆ ನಾನು ವರ ಡ್ಯಾಶ್ ಹೆಸರು ಹೇಳೋದು. ಹೌದಲ್ಲ? ಹರಕ ಚಪ್ಪಲಿ ಒಡಕ್ ತಂಬಕ್ಕೆ ಅಂತ ಪುರ್ಸೊತ್ತಿಲ್ದ ಹೊರಕಡೆಗೆ ಹೋಗ್ತಾರೆ ನಮ್ಮ ರಾಯರು. ನೋಡ್ರಿ, ಉಪ್ಪಿಟ್ಟು ಉದ್ರ ಬಾಳ, ಉಳ್ಳಾಗಡ್ಡಿಗೆ ಪದರ ಬಾಳ. ಉಪ್ಪಿಟ್ಟು ಉದ್ರ ಬಾಳ, ಉಳ್ಳಾಗಡ್ಡಿಗೆ ಪದರ ಬಾಳ. ನಮ್ಮವ್ರ ನದರು ನನ್ನ ಮ್ಯಾಗ ಭಾಳ ಅಂದ್ರೆ ಭಾಳ. ಎಷ್ಟು ಅವ್ರು ಹೆಂಗೆ ಹುಟ್ಟಿಸ್ತಿದ್ರು ಅಂದ್ರೆ, ಬಂಗಾರದ ಒಲಿ ಹೂಡಿ, ಬೆಳ್ಳಿ ತಪ್ಪೆಲಿ ಇಟ್ಟು, ಉದಿನ ಕಡ್ಡಿ ಉರಿ ಮಾಡಿ, ಸಣ್ಣಕ್ಕಿ ಅನ್ನ, ಶಾವಿಗೆ ಪಾಯಸ,
ಬಸದಿಟ್ಟು ಹಸುನುಳ್ಳು ಅಡುಗೆ ಮಾಡಿದ್ರೆ ಹೆಸರಿಟ್ಟು ಊಟ ಮಾಡ್ತಾರೆ ಡ್ಯಾಶ್ ಅಂತ ಅಂದ್ರೆ ಅಲ್ಲ ಹೆಸರು ಗಂಡನ ಹೆಸರು ನೀವು ಡ್ಯಾಶ್ ಅಂದಿರಿ ಮತ್ತು ಇವು ನೋಡ್ರಿ ಒಡಪುಗಳು. ಈ ಒಡಪುಗಳು ಹೋಗ್ಬಿಟ್ಟು ನಮ್ಮ ಹೆಣ್ಮಕ್ಳು ಇವತ್ತು ಯಾವುದೇ ಸಂಪ್ರದಾಯ ಇದ್ರೂ ಊರಾಗ ನೀವು ಆರತಿ ಕೆಳಗೆ ಇಡುವುದಿಲ್ಲ, ಆರತಿ ನೆಲಕ್ಕೆ ಇಡುವುದಿಲ್ಲ, ಗೊತ್ತದೆ? ಅಡ್ಡುಣಿಗೆ ಇಡ್ತಾರಲ್ಲೇ, ಕೆಳಗೆ ಇಡಬಾರ್ದು, ಒಬ್ಬರು ಅಡ್ಡುಣಿಗೆ ಮೇಲೆ ಕೈ ಇಡ್ತಾರೆ, ಹೆಸರು ಹೇಳಬೇ. ಎಂತೆಂಥ ಒಡಪುಗಳು, ಎಂತೆಂಥ ಒಡಪುಗಳು. ಇವತ್ತಿನ ಹುಡುಗಿಯಾರು ಇಂಗ್ಲೀಷಿಗೆ ಬಂದ 3 × 3 = 9. ಮೈ ಹಸ್ಬೆಂಡ್ ಈಸ್ ವೆರಿ ಫೈನ್. ಹೌದಲ್ಲ? ಅದು ಹೆಂಗೆ ಹೇಳ್ತಿದ್ರೆ ನೋಡ್ರಿ, ಸೆರಗೆ ಹಿಡಿಬೇಡ್ರಿ ಸೆರೆ ಮುತ್ತಿದ್ರೆ, ನೀರಿಗೆ ಹಿಡಿಬೇಡ್ರಿ ನೀರ್ಲಡ್ಡುದೇವ್, ದೂರ ನಿಂತು ಕೇಳ್ರಿ ದ್ರೌಪದಿ ಹೆಸರು, ಸರದ್ ನಿಂತು ಕೇಳ್ರಿ ಸರಸ್ವತಿ ಹೆಸರು, 10 ಮಂದಿ ಕೇಳ್ರಿ 10 ಮಾವರ ಹೆಸರು, 100 ಮಂದಿ ಕೇಳ್ರಿ ಅತ್ಗಿನಾದ್ನೇರ ಹೆಸರು, ಅತ್ತಿ ಎಳಮನ ಹೊಟ್ಟಾಗ ಮುತ್ತಿನಂತವ್ರು ಹುಟ್ಟ ಅದು ಬಸ್ಲಿಗೆ. ಆ ಹೆಸರು ಹೇಳೋದಕ್ಕೂ ಒಂದು ಪದ್ಧತಿ. ಇವೆಲ್ಲ ಒಡಪು ಸಾಹಿತ್ಯ. ಎಲ್ಲಿ ಓದು ಗಂಡ್ಮಕ್ಳು ನಿಮಗೆ ಹೇಳಿಲ್ಲ ಅನ್ಬೇಡ್ರಿ, ಅವರು ಜೋರಿದ್ರವಾಗ. ನಾವು ಅಷ್ಟೇ, ಯಾಕೆ ನಾವು ಹೇಳ್ತೇವಲ್ಲ, ಬರೀ ಅವ್ರ ಕಡೆ ಅನಿಸ್ಕೊಳ್ಳೋನೇನು ನಾವಂತ. ಕಡೆ ಗಂಡ್ಮಕ್ಳು ಹೇಳ್ತಿದ್ರು ಹೆಂಗೆ, ಗೆಜ್ಜಿ ಶೇಂಗಾ ಧಾರವಾಡ ಟಾಂಗ, ಗೆಜ್ಜಿ ಶೇಂಗಾ ಧಾರವಾಡ ಟಾಂಗ, ಟಾಂಗಾದಾಗ ಕೂತು ಟಾಟಾ ಮಾಡ್ತಾಳೆ ಟಿಮ್ ಟಿಮ್. ಯಾರು ಟಿಮ್ ಟಿಮ್ ಅಂದರೆ ಹೇತಿ, ಹೌದಲ್ಲ? ಅಂದ್ರೆ ಇಂಥವನ್ನು ಆಕೆ ಅದಕ್ಕೆ ಹೇಳ್ತಿದ್ಲು, ಕಾಲಾಗ ಪಿಲ್ಲೆ ಕೈಯಾಗೈತಿ ಪಲ್ಲೆ, ಕಾಲಾಗ ಪಿಲ್ಲೆ ಕೈಯಾಗೈತಿ ಪಲ್ಲೆ, ಅವರಲ್ಲೇ ನಾ ಇಲ್ಲೇ, ಅವರಲ್ಲೇ ನಾ ಇಲ್ಲೇ ಅಂತ. ಆಮೇಲೆ ಹೆಸರು ಹೇಳೋದು. ಎಂಥ ಅದ್ಭುತವಾದಂಥ ಮಾತಲ್ಲಿ ಹೇಳ್ತಿದ್ರು ಅವರು. ಅದು ಹಕ್ಕಿಯಾಗಿ ಸಗಣಿ ಗೋಡ್ಯಾಗಿ ತಗಣಿ. ಗಂಡು ಹುಡುಗಿ ಹೇಳ್ತಿದ್ದ, ಹಕ್ಕಿಯಾಗಿ ಸಗಣಿ ಗೋಡ್ಯಾಗಿ ತಗಣಿ, ನಾನು ಏನ್ತಿ ಟಿಮ್ ಟಿಮ್ ಭಾಳ ಹಗಣಿ. ಈಗ ಹೇಳ್ತಾರೆ ಗೊತ್ತದಿಲ್ರಿ, ಈಗಿನವ್ರು ಹೇಳ್ತಾರೆ ಧಾರವಾಡದ ಚಿಕ್ಕ ಮೆಂಟಲ್, ಈ ಚಿಕ್ಕ ಡೆಂಟಲ್ಲು, ನಾನು ಈತದ 1 ಕ್ವಿಂಟಲ್. ಇವು ಎಷ್ಟು ಅದ್ಭುತವಾದಂಥ ಈ ಒಡಪು ಸಾಹಿತ್ಯ. ಈ ಮದುವೆ ಸಂದರ್ಭ, ಯಾವುದೇ ಸಂದರ್ಭ, ಹೆಣ್ಣು ಮಕ್ಕಳ ಆರತಿ ಕೈಯಾಗಿ ಹಿಡಿದ್ರೆ ಸಾಕು, ಆ ಸಂದರ್ಭಗಳು ಅಷ್ಟು ಚಂದ ಅವ್ರು ಹೇಳ್ತಿದ್ರು. ಒಡಪು ಹೋತ್ರ್ಯ ಶೋಭಾನೆ ಮುಗೀತ, ಮುಂದೇನಾಯ್ತು, ವರ್ಷ ತುಂಬ ಹೊಡೆದ ಉಳ್ಳುಳ್ಳ ಐ ಶುರು ಆಯ್ತು. ಹೌದಲ್ರಿ? ಜೋಗಳ ಪದಗಳು ಹುಟ್ಟಿದ್ವು ಅಲ್ಲೇ. ನಾವು ಅವನ್ನೆಲ್ಲ ಬೈಫರ್ಕೇಟ್ ಮಾಡ್ಕೊಂಡು ಬರ್ತೀವಿ. ಇದ್ರೊಳಗೆ 108 ಥರ ಮಾಡ್ತೀವಿ, ಬಿಸು ಕಲ್ಲೊಳಗೆ, ಅದ್ರೊಳಗೆ 108 ಮಾಡ್ತೀವಿ ಶೋಭಾನೆ ಒಳಗೆ. ಜೋಗುಳ ಪದ ಹಾಡಿದ್ರೆ ಮಕ್ಕಳು ಮಕ್ಕೋತಿದ್ದು. ಈಗಿನ ಮಕ್ಕಳು ಜಲಕದಿ ಕಲಾಜ. ಮದ್ವೆ ಮಾಡಿದ್ರೆ ಹೊಡಿ ಮಗ ಕ್ಯಾಸೆಟ್ ಹಾಕಿ ಮದ್ವೆ ಮಾಡ್ತೀರಿ ನೀವು. ಇನ್ನು ಯಾವಾಗ ಬೇರೆ ಹಾಡುಗಳನ್ನ ಹಾಡೋದು? ಹೌದಲ್ಲ? ಬಂಗಾರದ ತೊಟ್ಟಿಲ ಗಿರಿಜಾಳ ದುಂಗೂರ, ಸಿಂಗಾರದ ಶ್ರೀಕೃಷ್ಣನ ಚಂದಾಗಿ ತೂಗೀರೆ ಜೋ ಜೋ, ಸಿಂಗಾರದ ಶ್ರೀಕೃಷ್ಣನ ಚಂದಾಗಿ ತೂಗೀರೆ ಜೋ ಜೋ. ಸಾಧು ಶ್ರೀಗಂಧವ ತೇದು ಬಟ್ಟಲ ತುಂಬಿ, ತಿಡಿ ತಿಡಿ ಹಚ್ಚಿದರ ಕಾಡಿ ಕಾಡಿ ಅಳತಾನ ಜೋ ಜೋ, ತಿಡಿ ತಿಡಿ ಹಚ್ಚಿದರ ಕಾಡಿ ಕಾಡಿ ಅಳತಾನ ಜೋ 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 ಜೋ. ಅದಲ್ಲ ಎಷ್ಟು ಹೃದಯಕ್ಕೆ ತನಗೆ ಅನಿಸ್ತಿತ್ತು. ಅವರು ಬಡವರಾದರೂ ಅವ್ರ ಕನಸುಗಳು ಎಂಥವಿರ್ತಿದ್ವು. ಬಂಗಾರದ ತೊಟ್ಟಿಲಕ ಬೆಳ್ಳಿಯ ಹಗ್ಗವ ಕಟ್ಟಿ, ಬಂಗಾರದ ತೊಟ್ಟಿಲಕ ಬೆಳ್ಳಿಯ ಹಗ್ಗವ ಕಟ್ಟಿ, ಜೋರಾಗಿ ತೂಗಿದರ ಬೋರ್ಯಾಡಿ ಅಳತಾನ ಜೋ ಜೋ, ಜೋರಾಗಿ ತೂಗಿದರ ಬೋರ್ಯಾಡಿ ಅಳತಾನ ಜೋ ಜೋ. ಇದು ಒಂದು ಜೋ ಹಾಡಿದ್ರೆ ಅವರವ್ವ ಮಕ್ಕಳು ಮಲ್ಕೊಂಡ್ಬಿಡ್ತಿದ್ವು. ಈಗ ಯಂತ್ರ ಯುಗದೊಳಗೆ ನಾವೆಲ್ಲ ಟೆಕ್ನಿಕಲಿ ಭಾಳ ಮುಂದುವರೆದ್ಬಿಟ್ವಿ, ತಾಂತ್ರಿಕವಾಗಿ ಭಾಳ ಮುಂದುವರೆತು. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ನಡುವೆ ಸಿಕ್ಕ ನಾವೆಲ್ಲ ಏನಾಗಿವೆ ಅಂದ್ರೆ, ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ಸರ್ ನಿಮ್ಮ ಪರಿಸ್ಥಿತಿ ಭಾಳ ಕೆಟ್ಟದ. ನೀವು ಆ ಕಡೆ ಇಂಗ್ಲೀಷು ಮಾತಾಡೋಂಗಿಲ್ಲ, ಇದು ಕನ್ನಡ ಪೂರ ಮಾತಾಡೋಂಗಿಲ್ಲ. ನೀವೇನಾಗ್ಬಿಟ್ಟಿರಿ ಅಂದ್ರೆ ಅಡ್ಡ ಗೋಡಿ ಮೇಲೆ ದೀಪ ಇದ್ದಂಗೆ, ಆ ಕಡೆಯವ್ರು ಉದಿದ್ರು ಅರ್ಥತೆ, ಈ ಕಡೆಯವ್ರು ಉದಿದ್ರು ಅರ್ಥ. ಅದು ನಮ್ಗೆ ಪರಿಶ್ರಮ ಭಾಳ ಮುಖ್ಯ ಬೇಕಾಗಿದೆ. ಇವತ್ತು ಅಧ್ಯಯನ ಭಾಳ ಬೇಕಾಗಿದೆ. ನಮ್ಮೊಳಗೆ ಅಧ್ಯಯನ ಕಡಿಮೆ ಆಗಿಬಿಟ್ಟದ. ನಾವು ಇವತ್ತು ಜಾನಪದ ಹಬ್ಬ ಮಾಡ್ತೀರಿ, ಚಂದ ಸೀರೆ ಉಟ್ಕೊಂಡ್ಬರ್ತೀರಿ, ಊಟ ಮಾಡ್ತೀರಿ, ಎಷ್ಟೆಷ್ಟು ನಮೂನಿ ಅಡಿಗೆ ಇರ್ತಿದ್ವು ಅಂದ್ರೆ
ಒಂದು ಪಂಚಮಿ ಬಂತು, ಎಷ್ಟು ನಮೂನಿ ಉಂಡೆ, ಎಷ್ಟು ನಮೂನಿ ಉಂಡೆಗಳು. ಪಂಚಮಿ ಹಬ್ಬ ಬಂದೈತಿ, ಜೋಕಾಲಿ ಕಟ್ಟೈತಿ, ಸುಯಿ ಅಂತ ತೂಗಾಕ ಬರ್ತೀನ ಹಳ್ಳಿಗೆ, ಹೂವಿನ ಬಳ್ಳಿಗೆ ಸೂಸುಗಾಳಿ ಬೀಸಾಕ, ಅಂಟಿನ ಉಂಡಿ ಕಟ್ಟಾಕ, ಬೆಲ್ಲ ಕುದಿಸಿ ಪಾಕ, ಶುಂಠಿ ಪುಡಿಯ ಕಂಪ, ಎಲ್ಲದಕ್ಕೂ ತಂಪ, ಕಚಕ್ನ ಕಡಿಯಾಕ ಹಲ್ಲಾಂಟ ಹಿಡಿಯಾಕ, ಕಚಕ್ನ ಕಡಿಯಾಕ ಹಲ್ಲಾಂಟ ಹಿಡಿಯಾಕ, ಎಕ್ಕವಾರ ಹಳ್ಳಿಗೆ ತವರಿನ ಬಳ್ಳಿ ಕೂಡಿಗೆ, ಪಂಚಮಿ ಹಬ್ಬ ಬಂದೈತಿ, ಜೋಕಾಲಿ ಕಟ್ಟೈತಿ, ಸುಯಿ ಅಂತ ತೂಗಾಕ, ಹುರಿದ ಅವಲಕ್ಕಿ ಉಂಡಿ ಉಪ್ಯಾವ ಎಲ್ಲರ ಸೊಂಡಿ, ಉಂಡ್ಯಾಗ ಹಾಕಿದ ದ್ರಾಕ್ಷಿ ಕುಕ್ಯಾವ ಎಲ್ಲರ ಅಕ್ಷಿ, ರವಾದುಂಡಿ ತಿನ್ನಾಕ ಗುಂಡಕಲ್ಲ ಬೇಕ, ರವಾದುಂಡಿ ತಿನ್ನಾಕ ಗುಂಡಕಲ್ಲ ಬೇಕ, ಎಕ್ಕ ತಾರ ಕಲ್ಲೊಂದ ಪುಡಿ ಮಾಡ್ತೀನಿ ನಿನಗೊಂದ. ಏನು ಉಂಡಿ ಕಟ್ಬೋದ್ರಿ, ರವಾ ಉಂಡಿ ಕಟ್ಟೋದು ಭಾಳ ಕಷ್ಟ. ಏನಾಯ್ತು ಗೋಡಿಗೆ ಒಯ್ಯೋದ, ಇಲ್ಲ ಅಂದ್ರೆ ಗುಂಡಕಲ್ಲ ಕುಟ್ಟುದ. ಎಷ್ಟು ನಮೂನಿ ಉಂಡಿ ನೋಡ್ರಿ. ಗುಳಪ್ಪದ ಉಂಡಿ ಬೇಕ, ಗೋಧಿ ಉಂಡಿ ಸಾಕ, ಎಳ್ಳಿನ ಉಂಡಿ ಕರ್ಕ, ಹಲ್ಲಾದವು ಬಿರುಕ್ಕ, ಅಕ್ಕಿ ಉಂಡಿ ಮಾದಕ್ಕ ಮನ್ಸ ಬಂತ ಅದಕ್ಕ, ತಂಗಿ ಬಾರ ತಿನ್ನಾಕ ಕುಂತ ಮಾತನಾಡಾಕ. ನೋಡ್ರಿ ಅದೆಷ್ಟು ಸಡಗರ ಆ ಪಂಚಮಿ ಹಬ್ಬ. ಶ್ರಾವಣ ಮಾಸದ ಸಡಗರ, ಪುರಾಣ ಮಠದಾಗ ಹರಹರ. ಪಂಚಮಿ ಹಬ್ಬ ಬಂದಾಗ ಉಂಡಿಯನ್ನು ಕಟ್ಟಿದಾಗ, ಹೋಗೋಣ ಉಂಡಿ ಕಟ್ಟಗೊಂಡ, ಹೊಸ ಸೀರೆ ಉಟ್ಟಗೊಂಡ. ಅದೊಂದು ಹೆಣ್ಮಕ್ಳ ಹಬ್ಬದ ಸಡಗರ. ಇಂಥ ಹಬ್ಬದ ಹಾಡುಗಳು ನಾವು ಎಷ್ಟು ಕಡೆ ಹೋಗ್ತೀವಿ, ಎಲ್ಲಿಯೂ ನಮಗೆ ಜನಪದ ಹಾಡಿನ ಸ್ಪರ್ಧೆ ಒಳಗೆ ಸರ್ ಇವತ್ತಿಗೆ ಒರಿಜಿನಲ್ ಹಾಡುಗಳು ಬರೋದೇ ಇಲ್ಲ. ಬರೀ ತ್ರಿಪದಿಗಳನ್ನು ನೀವು ಜೋಡಿಸಿ ಹಾಡಿದ್ರೂ ಒಂದು ಜನಪದ ಗೀತೆ ಆಗ್ತದೆ. ನಮ್ಮಲ್ಲೇ ನಾವು ಉತ್ತರ ಕರ್ನಾಟಕದೊಳಗೆ ನೀವು ಅಲ್ಲೇ ಹೋಗ್ತೀರಪ್ಪ ಚೆಲ್ಲಿದ್ರು ಮಲ್ಲಿಗೆಯ, ಅಷ್ಟು ದೂರ ಯಾಕೆ ಹೋಗ್ತೀರೋ ನನಗೆ ಗೊತ್ತಿಲ್ಲ. ಬರ್ರಿ ನಮ್ಮ ಜಾನಪದ ಸಂಶೋಧನಾ ಕೇಂದ್ರಕ್ಕೆ. ಎಷ್ಟು ಬೇಕು ನಿಮಗೆ, ಏನು ಬೇಕು ನಿಮಗೆ, ಯಾವ ಕುಣಿತಗಳು ಬೇಕು, ಯಾವ ಹಾಡುಗಳು ಬೇಕು, ಯಾವ ಗಾದೆ ಮಾತು ಬೇಕು, ಯಾವ ಒಡಪುಗಳು ಬೇಕು, ಯಾವ ಒಗಟುಗಳು ಬೇಕು. ಒಗಟು ಅಂದ್ಕೊಳ್ಳಿ ಮತ್ತು ಒಡಪು ಒಗಟು ಬೇರೆ. ಒಗಟು ಅಂದ್ರೆ ಏನು ಗೊತ್ತದ, ಏನು ಹೇಳ್ರಿ, ಸವಾಲ್ ಜವಾಬ್ ಅಂತೀವಿ ನಾವು, ಬಿಡಿಸೋದು. ಹೆಂಗೈತೆ ನೋಡ್ರಿ, ಊರು ಹೊರಗೊಂದು ದೇವೇಂದ್ರನ ಮರ ಹುಟ್ಟಿ ಹೋಗಿ ಬರುವವರು ಶರಣೆನ್ನುವರು. ಏನದು ಯಾರು ಹೇಳ್ತೀರಿ? ಊರು ಹೊರಗೊಂದು ದೇವೇಂದ್ರನ ಮರ ಹುಟ್ಟಿ ಹೋಗಿ ಬರುವವರು ಶರಣೆನ್ನುವರು. ಬನ್ನಿ ಗಿಡ. ಅಕ್ಕ ತಂಗಿಯರು ಕೂಡ ಚಕ್ಕಂದ ಆಡ್ತಾರ. ಯಾರು ಹೇಳಿ? ಅಕ್ಕ ತಂಗಿಯರು ಕೂಡ ಚಕ್ಕಂದ ಆಡ್ತಾರ. ಬಿಸುಕಲ್ಲು ಹೌದಲ್ಲ, ಎರಡು ಪಾಳೆ ಇರ್ತಾವಲ್ರಿ ತೊಳಿಕಲ್ಲು. ಇನ್ನೊಮ್ಮೆ ಕೇಳ್ತ, ಒಬ್ಬನಿಗೆ ಕೈ ಕೊಟ್ಟು ಒಬ್ಬನಿಗೆ ಕಾಲು ಕೊಟ್ಟು ಒಬ್ಬನ್ನ ಕರ್ಕೊಂಡು ಒಳಗೋದೆ, ಒಬ್ಬನ್ನ ಕರ್ಕೊಂಡು ಒಳಗೋದೆ, ಅವರಾರು ಹೇಳಿ ಗೆಳತಿ ಅಂತ. ನೋಡ್ರಿ ಎಷ್ಟು ಮಂದಿ ಸಿಟ್ಟು ಬಂತ. ಅವನಿಗೆ ಭಾಳ ವಿಚಾರ ಮಾಡ್ದ, ಗಂಡ ಕಟ್ಟಿ ಮೇಲೆ ಕುಂತ ಒಳಗೆ ಹೋಗ್ಲಿಲ್ಲವ. ಅವಾಗ ಊರು ಮುದುಕಿ ಬಂತು, ಯವನ ಒಳಗೆ ಹೋಗುದಿಲ್ಲ ಬೇ ಇವತ್ತು, ಯಾಕಂದ್ರೆ ಅಲ್ಲ ಊರಿಗೆ ಹೋಗಿದ್ದೆ ಬರ್ಬೋದು ನನ್ನ ನೀತಿ ಕೇಳಿದ್ಲು. ಬಿಡಿಸೋ ಈ ಒಗಟಂತ ನನಗೆ, ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಚ್ಚಿದ್ದೆ ಒಬ್ಬನ್ನ ಕಟ್ಕೊಂಡು ಒಳಗೋದೆ ಅಂತ ಅಳಿಕಿ ಎಷ್ಟು ಧೈರ್ಯ ಈಕಿಗೆ ಅಂತ. ಒಬ್ಬನ್ನ ಕಟ್ಟಿದ್ದೆ, ಆಕಳನ್ನ ಕಟ್ಟಿದ್ದೆ, ಒಬ್ಬನ್ನ ಬಿಚ್ಚಿದ್ದೆ, ಒಬ್ಬನಿಗೆ ಕೈ ಕೊಟ್ಟೆ ನೋಡ್ರಿ. ಒಬ್ಬನ್ನ ಬಿಚ್ಚಿದ್ದೆ, ಕರು ಬಿಚ್ಚಿದ್ದೆ, ಹಾಲನ್ನು ಕರ್ಕೊಂಡು ಒಳಗೋದೆ. ಒಬ್ಬನ್ನ ಆಕಳ ಕಟ್ಟಿದ್ದೆ, ಕರುವನ್ನ ಬಿಚ್ಚಿದ್ದೆ, ಹಾಲು ಕರ್ಕೊಂಡು ಒಳಗೋದೆ. ಒಬ್ಬನಿಗೆ ಕೈ ಕೊಟ್ಟೆ, ಒಬ್ಬನಿಗೆ ಕಾಲು ಕೊಟ್ಟೆ, ಒಬ್ಬನ ಏನು ಹೇಳ್ರಿ, ಕೈ ಬೆಳೆಗಾರಕ್ಕೆ ಕೊಟ್ಟೆ, ಕಾಲು ಪತ್ತಾರಕ್ಕೆ ಕೊಟ್ಟೆ. ಹೌದಲ್ಲ? ಇದು ಒಂದೊಂದು ಮಗನ ಕರ್ಕೊಂಡು ಒಳಗೋದೆ. ಈ ಒಗಟುಗಳು ಭಾಳ ಜನರಿಗೆ, ನಮ್ಮ ಮಕ್ಕಳು ಇವೆಲ್ಲ ತಿಳಿದಿರ್ಬೇಕು. ಜಾನಪದ ಅಂದರೆ ನಿಮಗೇನು ಗೊತ್ತಿಲ್ಲ. ನಾಳೆ ಕೇಳಿದ್ರೆ ಏನು ಹೇಳ್ತೀರಿ ನೀವು? ಜಾನಪದದೊಳಗೆ ಜಾನಪದ ಸಂಪ್ರದಾಯ ಕಲೆಗಳದಾವ, ಸಂಗೀತ ಕಲೆಗಳದಾವ, ಪ್ರದರ್ಶನ ಕಲೆಗಳದಾವ, ಜಾನಪದ ಹಾಡುಗಾರಿಕೆ. ಒಮ್ಮೆ ನೀವು ತಯಾರಾಗಿ ನಾನೇ ಬರ್ತೀನಿ ನಿಮ್ಮ ಕಲ್ಸಕ್ಕೆ. ಕೃಷ್ಣ ಪಾರಿಜಾತ ಅದ, ದೊಡ್ಡಾಟದ, ಸಣ್ಣಾಟದ, ಎಷ್ಟು ಪ್ರಕಾರಗಳನ್ನು ನಾವಿವತ್ತು ಕಲಿಬಹುದು, ನಾವು ಮಕ್ಕಳು ಇದನ್ನು ಮಾಡ್ಬೋದು. ಇವುಗಳ ಬಗ್ಗೆ ಜಾನಪದ ವೈದ್ಯ ಅದ,
ಮನ್ಯಾಗ ಶುಂಠಿ ಬೆಲ್ಲ ಕೊಟ್ಟು ಬಿಟ್ರೆ ಕಫ ಹೋಗೈತಿ. ನಾವು ಮತ್ತೆ ಅದಕ್ಕೆ ಸಿರಪ್ ತೊಗೊಳಕ್ಕೆ ಹೋಗ್ತೀವಿ. ನೀವು 3 ದಿನ ಮಾಡಿರಿ ಶುಂಠಿ ಬೆಲ್ಲ ಕುದಿಸಿ ಹೋಗೇ ಬಿಡ್ತಿತ್ತು. ಜಾನಪದ ವೈದ್ಯ ಅನ್ನೋದು, ಜಾನಪದಕ್ಕೆ ಎಷ್ಟೊಂದು ದೊಡ್ಡ ಮಹತ್ವ ಹೊಳ್ಳಿ ನಾವು ಬರಾಕತ್ತೀವಿ ಈಗ ಅನ್ನೋದನ್ನು ನಾವು ನೆನೆಸ್ಕೊಂಡ್ರೆ ಬಹುಶಃ 3 ದಿನಗಟ್ಟಲೆ ಮಾತಾಡಿದ್ರು ಇದು ಸಾಲುವುದಿಲ್ಲ. ಯಾಕಂತಂದ್ರೆ ಒಂದೇ ಆಹಾರಗಳ ಬಗ್ಗೆ ಮಾತಾಡ್ತಿರೋ, ಒಂದೇ ಉಡುಗೆ ತೊಡುಗೆ ಬಗ್ಗೆ ಮಾತಾಡ್ತಿರೋ, ಆಭರಣಗಳ ಬಗ್ಗೆ ಮಾತಾಡ್ತಿರೋ, ನತ್ತಿನ ಬಗ್ಗೆ ಮಾತಾಡ್ತಿರೋ, ಶೃಂಗಾರಸರದ ಬಗ್ಗೆ ಮಾತಾಡ್ತಿರೋ, ಮತ್ತು ಭಾಷೆ ಪ್ರಾದೇಶಿಕವಾಗಿ ಹೆಂಗೆ ಬೇರೆ ಅವ. ಪ್ರತಿ 20 ಕಿಲೋಮೀಟ್ರಿಗೆ ಒಂದು ಭಾಷೆಗಳ ಬದಲಿ ಆಗ್ತಾವೆ. ನಮ್ಮ ಅಲ್ಲಿ ಹಾಡುಗಳವೇ ಬೇರೆ ಆಗ್ತಾವ, ಅಲ್ಲಿಯ ಧಾಟಿಗಳ ಬೇರೆ ಆಗ್ತಾವ. ಜಾನಪದ ಅಂತ ದೊಡ್ಡ ಸೊಗಡನ್ನು, ಆ ಬದುಕು ನಮ್ಮದೇನದಲ್ಲ, ಆ ಬದುಕನ್ನು ನಾವು ಹಿಡಿದಿಡೋದು. ನಾಳೆನೇ ಸಂಕ್ರಮಣ ಬಂತು, ನಿಮಗೆ ಮುಂದೆ ತಿಂಗಳು ಬಂತೋ ಇಲ್ಲ? ಸಂಕ್ರಮಣ ಬಂತು. ಸರ್ ಹೇಳ್ದಂಗೆ ಎಂಥ ಚಂದ. ಯುಗಾದಿ ಕಳೆದರೆ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರ್ಷಕ್ಕೆ ಹೊಸ ಹರ್ಷ ಮರಳಿ ತರುತ್ತಿದ್ದೇವೆ ಅಂದರೆ ಹಾಡಿನ ಸಾಲು ಹೇಳಿದ್ರು ಅವ್ರು ಭಾಳ ಚಂದ. ನಾವು ನಮ್ಮ ಹಬ್ಬಗಳನ್ನು ಆಚರಿಸುವುದರ ಮೂಲಕ ನಮ್ಮ ಸಂಪ್ರದಾಯ ಸಂಸ್ಕಾರಗಳನ್ನು ನಾವು ಉಳಿಸ್ಕೊಳ್ಳೋಕೆ ಹೆಂಗೆ ಸಾಧ್ಯ ಅದು ಅನ್ನೋದನ್ನು ನಿಜವಾಗ್ಲೂ ನಾವು 1-2 ದಿನದವರೆಗೆ ಅದಾಗೋದಿಲ್ಲ. ಯಾಕಂದರೆ ಇವತ್ತು ನಾವು ಕುಟುಂಬದೊಳಗಿಲ್ಲ. ನಾವೆಲ್ಲ ಏನಾಗೀವಿ, ಒಂದೋ ಎರಡು ಗಂಡ ಹೆಂಡತಿ ಒಂದು ಮಕ್ಕಳೊಳಗೆ ಅದೀವಿ. ಆದರೆ ಇದು ಇವತ್ತಿಗೆ ಮುಗಿಯದ ಕಥೆ. ಅದೊಂದು ಸ್ಥಿತಿ ಯಾವತ್ತಿಂದ್ರೂ ಜನಪದ ಅನ್ನೋದು ಬೆಳ್ಕೊಂತ ಹೋಗ್ತದೆ. ಸಮಕಾಲೀನ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಯಾರು ಬೇಡ ನಾನು ಚೆಲ್ಲೋದು, ಹೊಸದನ್ನು ನಾವು ಕೂಡಿಸ್ಕೊಳ್ಳೋದು ಅನ್ನೋದನ್ನ. ಅದಕ್ಕೆ ಕವಿವಾಣಿ ಹೂವು, ಜನವಾಣಿ ಬೇರು ಅಂತ ನಮ್ಮ ಸಾಧಕರೆಲ್ಲ ಹೇಳ್ತಾರೆ. ನಿಮಗೆ ಬಹುಶಃ ಹೇಳೋದಕ್ಕೆ ಸಾಲುವುದಿಲ್ಲ ಅಂತ ಅನ್ನಿಸ್ತದ. ಅಷ್ಟೊಂದು ಅದ್ಭುತವಾದ ವಿಷಯಗಳು ಜಾನಪದದೊಳಗೆ ಅದಾವ. ನಿಮಗೆ ಒಂದು ತರಬೇತಿ ಶಿಬಿರಗಳ ಮೂಲಕನ ನಾವಿವತ್ತು ಕಲಿಬೇಕಾಗ್ಯದ. ನಾನು ಬೇರೆ ಊರಿಗೆ ಹೋಗ್ಬೇಕಾಗ್ಯದ. ಗಡಿಬಿಡಿ ಒಳಗೆ ಬಂದೆ. ನಿಮ್ಮನ್ನೆಲ್ಲ ನೋಡಿದ್ರೆ, ನೀವು ಎಷ್ಟು ಚಂದ ಕುಂತು ಕೇಳೋದು ನೋಡಿದ್ರೆ ಇನ್ನೂ ಸಾಕಷ್ಟು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡಬೇಕಾಗಿತ್ತು ಅಂತ ನನಗನ್ನಿಸ್ತು. ಆದರೂ ಪಾಪ ಸರ್ ಗಡಿಬಿಡಿಯಿಂದ ಅವರಿಬ್ಬರು ನನಗೆ ಭಾಳ ಒಳ್ಳೆಯ ಒಂದು ಅವಕಾಶವನ್ನು ನಿಮ್ಮೊಂದಿಗೆ ಮಾತಾಡೋದಕ್ಕೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನೀವು ಒಂದು 5 ನಿಮಿಷ ಟೈಮ್ ಅದ. ಏನಾದರೂ ಪ್ರಶ್ನೆಗಳಿದ್ರೆ ಮಕ್ಕಳು ಕೇಳ್ಬೋದು. ಜನಪದದ ಬಗ್ಗೆ KPS ಪದವಿ ಪೂರ್ವ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜಾನಪದ ಉತ್ಸವ, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎನ್ನುವಂಥ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ವಿದ್ಯಾರ್ಥಿಗಳು ನಡೆಸಿಕೊಡ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ವಿಷಯ ಅಂತಂದರೆ ನಮ್ಮ ಸಂಸ್ಕೃತಿಯನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ದಿಶೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಇಂದು ಒಂದು ಸಂಸ್ಕೃತಿಯನ್ನು ಬೀರುವಂಥ ತೊಡುಗೆಯನ್ನು ಧರಿಸಿಕೊಂಡು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿ ಇಂದು ವಿಜೃಂಭಿಸುತ್ತಿದ್ದಾರೆ. ಏಕೆಂದರೆ ಈ ಒಂದು LPG ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಪ್ರಭಾವದಿಂದ ಇಂದಿನ ಸಂಸ್ಕೃತಿ ಹಾಳಾಗುತ್ತಿರುವುದು ನಮ್ಮೆಲ್ಲರೂ ತಿಳಿದ ವಿಷಯ. ಅದನ್ನು ರಕ್ಷಣೆ ಮಾಡುವಂಥ, ಉಳಿಸುವಂಥ ಒಂದು ಕಾರ್ಯವನ್ನು ವಿದ್ಯಾರ್ಥಿ ದಿಶೆಯಿಂದಲೇ ಮಾಡಿದಾಗ ಈ ಒಂದು ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷ ಈ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಿದ್ದೇವೆ. ಈ ಕಾರ್ಯಕ್ರಮ ಬಹಳ ಒಂದು ವಿಜೃಂಭಣೆಯಿಂದ ನಡೀತಿದೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸಿ ವಿಷಯವನ್ನು ತಿಳಿಸಿದೆ. ನಾನು ಪ್ರಾಚಾರ್ಯರು AM ಶೆಲ್ವಡಿ. ನಮಸ್ಕಾರ, ನನ್ನ ಹೆಸರು ಮಹೇಶ್ ಬಣ್ಕರ್ ಅಂತ, ಅರ್ಥಶಾಸ್ತ್ರ ಉಪನ್ಯಾಸಕ. ನಮ್ಮ ಕಾಲೇಜು KPS ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ. ಸೊ ನಮ್ಮ ಕಾಲೇಜು ಒಳಗಡೆಗೆ ನಾವು ಇವತ್ತಿನ ದಿವಸ ಜಾನಪದ ಉತ್ಸವ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಸಡಗರದಿಂದ ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಎಷ್ಟೋ ದಿನಮಾನಗಳ ಕಾಲದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದು ಈಗಿನ ಕಾಲದಲ್ಲಿ ಕಣ್ಮರೆ ಆಗ್ತಾ ಇದೆ. ಸೊ ಈಗ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಆ ಜಾನಪದ ಉತ್ಸವ ಮತ್ತು ನಮ್ಮ ದೇಶದ ಸಂಸ್ಕೃತಿ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಆಚಾರ ವಿಚಾರ ಆಗಿರ್ಬೋದು, ಅದನ್ನು ಮರೆತು ಹೋಗ್ತಾ ಇದ್ದಾರೆ. ಸೊ ಅವರಿಗೆ ಎಚ್ಚರಿಸ್ತಕ್ಕಂಥ ಒಂದು ಕ್ಷಣ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಭಾರತ ಸಂಸ್ಕೃತಿ ಎಷ್ಟು ಪುರಾತನವಾಗಿರ್ತಕ್ಕಂಥ ಇತಿಹಾಸ ಉಳ್ಳದ. ಸೊ ಈಗ ಯಾವ ಪರಿಸ್ಥಿತಿ ನಾವು ಬಂದು ತಲುಪಿಟ್ಟಿದ್ದೇವೆ ಅಂತಂದರೆ, ಯುವಕರಿಗೆ ನಮ್ಮ ಸಂಸ್ಕೃತಿ ಹೀಗಿತ್ತು, ಆಚರಣೆಗಳು ಹೀಗಿತ್ತು, ಭಾಷೆ ಹೀಗಿತ್ತು ಅನ್ನೋದನ್ನು ಒಮ್ಮೆ ಅರಿವು ಮಾಡ್ತಕ್ಕಂಥ ಕೆಲಸನ ಮಾಡ್ತಾಯಿದೆ.
ಹಾಗೆಯೇ ನಮ್ಮ ಭಾರತೀಯ ಸಂಸ್ಕೃತಿ ಒಂದು ಜಗತ್ತಿನಲ್ಲೇ ಶ್ರೇಷ್ಠ ಪರಂಪರೆ ಆಗಿರ್ತದೆ. ಸೊ ಈಗಿನ ಪಾಶ್ಚಿಮಾತ್ಯಕರಣದಿಂದ ನಮ್ಮ ಯುವ ಜನತೆ ಏನು ದೇಶದ ಭವಿಷ್ಯ ಅಂತ ಕರೀತಾರಲ್ಲ, ಅವ್ರು ಇವತ್ತು ಎಲ್ಲ ಪಾಶ್ಚಿಮಾತ್ಯದ ಒಂದು ಹೊಡೆತಕ್ಕೆ ಸಿಲುಕಿ ಎಲ್ಲ ಆಧುನೀಕರಣಕ್ಕೆ ಸಿಲುಕಿ ಏನು ಮಾಡ್ಲಿಕ್ಕತ್ತಾರ ಅಂದರೆ ನಮ್ಮ ಭಾರತದ ಸಂಸ್ಕೃತಿ ಆಗಿರಲಿ, ಭಾಷೆ ಆಗಿರಲಿ, ಆಚಾರ ಆಗಿರಲಿ, ವಿಚಾರ ಆಗಲಿ ಎಲ್ಲ ಪಾಶ್ಚಿಮಾತ್ಯಕರಣ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ವೇದಿಕೆಯ ಮೂಲಕ, ಈ ಕಾರ್ಯಕ್ರಮದ ಮೂಲಕ ಎಲ್ಲ ಯುವ ಜನ ಸಮುದಾಯಕ್ಕೆ ಮತ್ತು ಈ ರಾಜ್ಯದ ಯುವಕರಿಗೆ ಹೇಳ್ತಕ್ಕಂಥ ಒಂದು ವಿಷಯ ಏನಂತಂದರೆ, ಯಾವತ್ತಿದ್ರೂ ನಮ್ಮ ದೇಶದ ಸಂಸ್ಕೃತಿಯನ್ನು, ಆಚಾರವನ್ನು, ವಿಚಾರವನ್ನು, ನಡೆ ನುಡಿ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ದೊಡ್ಡ ಜವಾಬ್ದಾರಿ ಯಾರ ಕೈಯಲ್ಲಿ ಐತೆ ಅಂದರೆ ಯುವಕರ ಕೈಯಲ್ಲಿ ಐತೆ. ಆ ಕಾರಣಕ್ಕಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ನಾವು ಒಂದು ಯುವ ಜನತೆಯನ್ನು ಹಿಡ್ಕೊಂಡು ನಾವೇನು ಮಾಡಿದೆ ಜಾನಪದ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ಈ ಒಂದು ಜಾನಪದ ಉತ್ಸವಕ್ಕೆ ಒಂದು ಬೆರಗು ಬರಬೇಕು ಮತ್ತು ಮೆರಗು ಬರಬೇಕಪ್ಪ ಅಂತಂದ್ರೆ ಎಲ್ಲ ಯುವಕರು ಒಟ್ಟಿಗೆ ಸೇರಿ ನಮ್ಮ ದೇಶದ ಸಂಸ್ಕೃತಿಯನ್ನು, ಆಚಾರ ವಿಚಾರವನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲೈತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. KPS ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ. ನನ್ನ ಹೆಸರು ಅಶ್ವಿನಿ ಚಾಪಿ. ನಾನು ಓದುತ್ತಿರುವ ತರಗತಿ ದ್ವಿತೀಯ PUC ಕಲಾ ವಿಭಾಗ. ಇಂದು ನಮ್ಮ ಶಾಲೆಯಲ್ಲಿ ನಾವು ಜನಪದ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂಬುವಂತೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವುದು ನಮ್ಮ ಎಲ್ಲರ ಕರ್ತವ್ಯವಾಗಿದೆ. ಇಂದು ನಮ್ಮ ಶಾಲೆಯಲ್ಲಿ ಎಲ್ಲರೂ ಸಾಂಪ್ರದಾಯಿಕ ತೊಡುಗೆಗಳನ್ನು ತೊಟ್ಟಿಕೊಂಡು ಅದೇ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಅಡುಗೆಯನ್ನು ಮಾಡಿಕೊಂಡು ರೊಟ್ಟಿ ಇರ್ಬೋದು, ಚಪಾತಿ, ಪಲ್ಯ, ಅನ್ನ, ಸಾರು ಈ ರೀತಿಯಾಗಿ ಸಾಂಪ್ರದಾಯಿಕ ಅಡುಗೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಅಷ್ಟೇ ಅಲ್ಲದೆ ಇಂದು ನಾವು ಸಾಂಸ್ಕೃತಿಕ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕೆ ವಿಶೇಷ ಉಪನ್ಯಾಸಕರನ್ನು ಕರೆಸಿ ಕಾರ್ಯಕ್ರಮವನ್ನು ನಡೆಸಿ ಅದರ ಮೂಲಕ ಜನಪದದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರುವುದನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲದೆ ಇಂದು ಈ ಜನಪದ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಲಿಕ್ಕೆ ಎರಡು ರೀತಿಯಾದ ಉದ್ದೇಶಗಳನ್ನು ನಾವು ಕಾಣ್ತೀವಿ. ಒಂದು, ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಎಂಬುವಂತೆ ಇವತ್ತು ನಾವು ಜನಪದ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅದೇ ಅಲ್ಲದೆ ಇಂದು ನಮ್ಮ ಭಾರತದ ಸಂಸ್ಕೃತಿ ಅಳೆದು ಹೋಗ್ತಾ ಇರೋದು, ಪಾಶ್ಚಾತ್ಯೀಕರಣಕ್ಕೆ ನಮ್ಮ ಜನರು ಮಾರು ಹೋಗ್ತಾ ಇರೋದನ್ನು ತಡೆಗಟ್ಟಬೇಕನ್ನೋದು ಇದರ ಒಂದು ಉದ್ದೇಶವಾಗಿದೆ. ಇಂದಿನ ನಮ್ಮ ಜನರು ಪಾಶ್ಚಾತ್ಯೀಕರಣಕ್ಕೆ ಮಾರು ಹೋಗಿ ತಮ್ಮತನವನ್ನು ಮಾರಿಕೊಳ್ಳುವಂತಹ ಒಂದು ಸನ್ನಿವೇಶನವನ್ನು ಕಾಣ್ತೀವಿ. ನಮ್ಮತನವನ್ನು ಯಾವತ್ತೂ ನಾವು ಬೆಳೆಸಬೇಕೆ ಹೊರಹ ಬೇರೆಯವರು ಬೆಳೆಸೋದಿಲ್ಲ. ನಮ್ಮತನವನ್ನು ಮಾರಿ ಬೇರೆಯವರ ತನವನ್ನು ಬೆಳೆಸುವಂತಹ ದುರ್ಗತಿ ಇಂದು ಭಾರತಕ್ಕೆ ಬರುವ ಸನ್ನಿವೇಶಗಳು ಕಾಣುತ್ತಿರುವುದರಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದು ಭಾರತೀಯ ಪ್ರಜೆಗಳ ಎಲ್ಲರ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು KPS ಕಾಲೇಜಿಂದ ಒಂದು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ನಮ್ಮ ಕಾಲೇಜಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷವೂ ಜನಪದ ಉತ್ಸವ ಅಂತ ಒಂದಿನ ಆಚರಣೆ ಮಾಡ್ತೀವಿ. ಬಟ್ ಈಗಿನ ನಾವು ಈ ಜನಪದ ಉತ್ಸವವನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನುವಂಥ ಒಂದು ಮಾತಿನ ಪ್ರಕಾರ ಒಬ್ಬ ವಿದ್ಯಾರ್ಥಿಯಲ್ಲಿ ನಾವು ಫಸ್ಟ್ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿದರೆ ಮುಂದಿನ ಪ್ರಜೆಗಳು ಆ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಮ ಕಾಲೇಜಿನ ಉದ್ದೇಶ. ಇವತ್ತು ನಮ್ಮ ಕಾಲೇಜಲ್ಲಿ ಇಷ್ಟು ಚೆನ್ನಾಗಿ ಹುಡುಗಿಯರು ಇಳ್ಕಳ ಸಾರಿ ಆಗಿರ್ಬೋದು ಅಥವಾ ಅಜ್ಜಿಗಳ ಸಾರಿಯನ್ನು ಉಟ್ಕೊಂಡು ಬಂದಿದ್ದಾರೆ, ಹುಡುಗರು ಪಂಚೆಗಳನ್ನು ಹಾಕೊಂಡು ಬಂದಿದ್ದಾರೆ. ಈ ರೀತಿಯಾದಂಥ ಉಡುಗೆ ತೊಡುಗೆಗಳನ್ನು ನಾವು ಮಾಡ್ತಾ ಬಂದರೆ ಇಡೀ ಜನ್ರೇಷನ್ಗೆ ನಾವು ತಿಳಿಸ್ಬೋದು ನಮ್ಮ ಸಂಸ್ಕೃತಿ ಎಂಥದ್ದು, ನಮ್ಮ ಭಾರತ ಸಂಸ್ಕೃತಿಯನ್ನು ನಾವು ಮಾಚದೇ ಇರುವಂಥ ಆ ರೀತಿಯಲ್ಲಿ ನಾವು ನೋಡ್ಕೋಬೋದು. ಅದೇ ರೀತಿ ಈಗೆಲ್ಲ ಜನ್ರೇಷನ್ ಹೇಗಾಗಿದೆ ಅಂತಂದರೆ ಪಿಜ್ಜಾ, ಬರ್ಗರ್ ಈ ರೀತಿಯಾದಂಥ ಎಲ್ಲ ಆಹಾರ ಪದಾರ್ಥಗಳು ಕೂಡ ಚೇಂಜ್ ಆಗ್ತಾ ಇವೆ. ಆದರೆ ಯಾವೆಲ್ಲ ಚೇಂಜ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಹಲವಾರು ರೀತಿಯ ಅಡುಗೆಗಳನ್ನು ಮಾಡ್ಕೊಂಡ್ಬಂದು ಇವತ್ತು ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ರೀತಿಯಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನಕ್ಕೆ ಮಾತ್ರ ಅಷ್ಟೇ ಅಲ್ಲದೆ ಇಡೀ ನಮ್ಮ ಭಾರತ ದೇಶದಲ್ಲಿರುವ ಎಲ್ಲ ಜನರಾದ್ಯಂತನೂ ನಮ್ಮ ಕಾಲೇಜಿಂದ ಒಂದು ಮನವಿ ಏನಂತಂದರೆ, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂದಂತೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಕರ್ತವ್ಯ ನಿಮ್ಮೆಲ್ಲರದ್ದು ಅಂತ ಹೇಳ್ತಾ ನಮ್ಮ ಎರಡು ಮಾತುಗಳಿಗೆ ವಿರಾಮ ನೀಡ್ತೀವಿ. ನನ್ನ ಹೆಸರು ಆಕಾಶ್ ಕೆ. ನಾನು ದ್ವಿತೀಯ PUC ಕಲಾ ವಿಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ. ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಸಂಸ್ಕೃತಿ ಜನಪದ ಉತ್ಸವವನ್ನು ನಡೆಸುತ್ತಿದ್ದರೆ ಮುಂದೆ ಇದೇ ಥರ ಜನಪದ ಉತ್ಸವವನ್ನು ನಡೆಸಿಕೊಂಡು ಹೋಗಬೇಕು. ಧನ್ಯವಾದ. ನಾನು ದ್ವಿತೀಯ PUCಯಿಂದ ಕಾಮರ್ಸ್ ವಿದ್ಯಾರ್ಥಿ. ನನ್ನ ಹೆಸರು ವಿಠಲ್ ಅಂತ. ಈ ಜನಪದ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಜನಪದ ಉತ್ಸವ ಮಾಡುವ ಉದ್ದೇಶ ಏನಂದರೆ, ನಮ್ಮ ಟ್ರೆಡಿಷ್ನಲ್ ಈಗ ಸದ್ಯಕ್ಕೆ ನಡೆಯುವಂಥದ್ದು ಜನಪದ ಹೆಂಗೆ, ಮೊದಲಿನಿಂದ ಬಂದಿದ್ದ ಸಂಸ್ಕೃತಿ ಹೆಂಗೆ ಅನ್ನೋದು ನಮ್ಮ ಜನಕ್ಕೆ ತೋರಿಸ್ಕೊಡ್ಬೇಕೈತಿ. ಅದಕ್ಕಾಗಿ ಮೊದಲು ಹೆಂಗಿತ್ತು, ಎಲ್ಲ ಜನರು ಹೆಂಗಿರ್ತಿದ್ರು, ಈಗಿನ ಜನ ಹೆಂಗೈತಿ ಅನ್ನೋದು ತೋರಿಸ್ಕೊಡ್ಬೇಕೈತಿ. ಅದಕ್ಕಾಗಿ ನಮ್ಮ ಕಾಲೇಜಿನಲ್ಲಿ ಜನಪದ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ದಿನಂಪ್ರತಿ ಕಾಲೇಜ್ನಾಗ ಕುಂತು ಬೋರ್ ಆಗೋದು ಬೇರೆ, ಇಂಥ ಜನಪದ ಉತ್ಸವಗಳನ್ನು ಹಮ್ಮಿಕೊಳ್ಳೋದು, ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ನಮ್ಮ ಜನರಲ್ಲಿ, ನಮ್ಮ ವಿದ್ಯಾರ್ಥಿಗಳಲ್ಲಿ ಅಂಥ ಭಾವನೆ ಬರ್ತದೆ ಅನ್ನೋದು ಮೂಡಿಸೋದಕ್ಕಾಗಿ ಈ ಜನಪದ ಉತ್ಸವವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಾಲೇಜೊಳಗೆ KPS ಕಲಾ ಹಾಗೂ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದೊಳಗೆ ಇವತ್ತು ಜಾನಪದ ಉತ್ಸವ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡೇವಿ. ಸೊ ಇವತ್ತಿಂದ ಉದ್ದೇಶ ಏನು ಅಂತ, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ
ಹೆಮ್ಮೆ ಅನ್ನೋಂಥ ಒಂದು ಕಾನ್ಸೆಪ್ಟ್ ನಡಿಯೊಳಗೆ ನಾವು ನಮ್ಮ ಸ್ಟೂಡೆಂಟ್ಸಿಗೆಲ್ಲನೂ ಮರೆಮಾಚ್ತಿರುವಂತಹ ಒಂದು ಜಾನಪದ ಶೈಲಿಯನ್ನು ಅವರಿಗೆ ತೋರಿಸ್ಬೇಕು ಅಥವಾ ಅವರೊಂದು ಪ್ರತಿಬಿಂಬ ಆಗಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಉಡುಗೆ ತೊಡುಗೆ ಜೊತೆಗೆ ಎಲ್ಲ ಥರದಂತಹ ಅಡಿಗೆಗಳನ್ನು ಕೂಡ ನಾವೇನು ಮಾಡೀವಿ ಅಂದ್ರೆ ಮಾಡ್ಕೊಂಬರಕ್ಕೆ ಹೇಳಿದ್ವಿ. ಸೊ ಜಾನಪದ ಅನ್ನೋದು ಏನಾಗೈತಿ ಅಂದ್ರೆ ಜನರ ಒಂದು ಜೀವನ ಹಾಗೂ ಅವರ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥದ್ದು. ಸೊ ಯಾವುದೇ ಲಿಖಿತ ರೂಪದಲ್ಲಿ ಇಲ್ಲದೆ ಇರುವಂಥ ಇದನ್ನು ಜನರು ಒಂದು ಸಮೂಹ ಏನು ಮಾಡೈತಿ ಅಂದರೆ ಇದನ್ನು ಬೆಳೆಸ್ಕೊಂಡು ಬಂದಿದ್ದದ. ಸೊ ಅದನ್ನು ನಾವು ನೆಕ್ಸ್ಟ್ ಜನ್ರೇಷನ್ ತನಕನೂ ಉಳಿಸಿ ಬೆಳೆಸ್ಕೊಂಡು ಹೋಗೋದು ನಮ್ಮ ಕೆಲಸ, ಎಲ್ಲರ ಕೆಲಸ ಅಂತ ಹೇಳ್ತಾ ನಮ್ಮ ಈ ಕಾಲೇಜ್ನೊಳಗೆ ಹಮ್ಮಿಕೊಂಡಂತಹ ಕಾರ್ಯಕ್ರಮ ಇವತ್ತು ಭಾಳ ಸಕ್ಸಸ್ಫುಲ್ ಆಗೈತಿ. ಥ್ಯಾಂಕ್ ಯು. ನನ್ನ ಹೆಸರು ಲಕ್ಷ್ಮೀ ಕಟ್ಟೇಕರ್. ನಮ್ಮ ಕಾಲೇಜಿನ ಹೆಸರು KPS ಪದವಿ ಪೂರ್ವ ಮಹಾವಿದ್ಯಾಲಯ DC ಕಾಂಪೌಂಡ್ ಧಾರವಾಡ. ಬೆಳಕನ್ನು ಬೆಳಗಲು ಸೂರ್ಯ ಎಷ್ಟು ಮುಖ್ಯವೋ ಹಾಗೆ ಈ ಭಾರತದ ಒಂದು ಕೀರ್ತಿ ಪತಾಕೆಯನ್ನು ಬೆಳಗಬೇಕಾದ್ರೆ ಈ ಸಂಸ್ಕೃತಿಯು ಕೂಡ ಅಷ್ಟೇ ಮುಖ್ಯವಾಗಿದೆ. ಈ ಭಾರತದ ಸಂಸ್ಕೃತಿ ಬೇರೆ ದೇಶಗಳಿಗೆ ಒಂದು ಮಾದರಿ ಆಗ್ತಾ ಇದೆ, ಆದರೆ ನಮ್ಮ ದೇಶದಲ್ಲಿ ಇದು ಕಣ್ಮರೆಯಾಗಿ ಹೋಗುತ್ತಾ ಇದೆ. ಅದನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕನ್ನೋದೇ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳುತ್ತಾ ಇಷ್ಟು ಹೇಳಿ ನನ್ನ ಮಾತು.